ಈ ಬಾರಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಮತಯಾಚನೆ ಮಾಡಲು ಚಿಕ್ಕಬಳ್ಳಾಪುರ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದರು. ನಗರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಭರ್ಜರಿ ರೋಡ್ ಶೋ ನಡೆಸಿ ರಕ್ಷಾ ರಾಮಯ್ಯ ಪರ ಜೋಡೆತ್ತಿನಂತೆ ಕೆಲಸ ಮಾಡುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿ ತನ್ನದೇ ಶೈಲಿಯಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಮತ ಯಾಚನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಯಾಬ್ರಿಗೆ ರಕ್ಷಾ ಕ್ರಮ ಸಂಖ್ಯೆ ಎಷ್ಟು ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಮತ್ತೊಮ್ಮೆ ಬಿಜೆಪಿ ಗೆಲ್ತಿದ್ದೀವಿ. ಕಾಂಗ್ರೆಸ್ ಅನ್ನಭಾಗ್ಯ ಬಿಜೆಪಿ ಅವರು ಕೊಟ್ಟಿದ್ದು ದೌರ್ಭಾಗ್ಯ. ನಮ್ಮದು ಅನ್ನಭಾಗ್ಯ, ಬಿಜೆಪಿ ಅವರದು ದೌರ್ಭಾಗ್ಯ. ಜೈ ಕಾಂಗ್ರೆಸ್. ಸಿದ್ದರಾಮಯ್ಯ ಸಾಯಾಬ್ರಿಗೆ, ಸಿದ್ದರಾಮಯ್ಯ ಸಾಯಾಬ್ರಿಗೆ, ಸಿದ್ದರಾಮಯ್ಯ ಸಾಯಾಬ್ರಿಗೆ. ಇವತ್ತು ಹೂವಿನ ಮಾರುಕಟ್ಟೆಗೆ 20 ಎಕರೆ ಸ್ಟೇಡಿಯಂಗೆ ಕಾಸು ಕೊಡ್ತೀನಿ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಕೊಡಕ್ಕೆ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ಭರವಸೆ ನಮ್ಮ ಸರ್ಕಾರ ಈಡೇರಿಸುತ್ತೆ. 200 ಕೋಟಿಗೂ ಹೆಚ್ಚು ಅನುದಾನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕ್ಷೇತ್ರಕ್ಕೆ ನನಗೆ ಕೊಟ್ಟಿದ್ದಾರೆ. 138 ಅಡಿಗೆ ವಾಟರ್ ಬಿಟ್ಟರೆ ಇರಲಿಲ್ಲ. ಸುಧಾಕರ್ 10 ವರ್ಷದಲ್ಲಿ ಯಾವ ಅಭಿವೃದ್ಧಿ ನೀವು ಮಾಡಿದ್ರು? ಇವತ್ತು ನಿಮ್ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ನನ್ನಂತ ಅಹಿಂದ ಹುಡುಗರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಫ್ಯೂಚರ್. ಜೈ ಕಾಂಗ್ರೆಸ್. ಈಗ ಎಲ್ಲ ಜನ ಕೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ಎತ್ತಿನಹೊಳೆ ಆಗ್ಲಿ, HN ವ್ಯಾಲಿ ಆಗ್ಲಿ, ಮೆಡಿಕಲ್ ಕಾಲೇಜ್ ಆಗ್ಲಿ ಎಲ್ಲ ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ. ನಾವು ಕಷ್ಟಪಟ್ಟು ಹಳ್ಳಿಗಳಲ್ಲಿ ರೋಡ್ ಹಾಕಿ, ಕಾಂಗ್ರೆಸ್ ಸರ್ಕಾರ ರೋಡ್ ಹಾಕಿ, ಮನೆಗಳು ಕಟ್ಟಿಸಿ, ಸ್ಕೂಲ್ ಕಟ್ಟಿಸಿದ್ರೆ ಬಿಜೆಪಿ ಅವರು ಫಾಲ್ ಸೀಲಿಂಗ್ ಮಾಡಿ ಬಿಲ್ಡಪ್ ಕೊಟ್ರೆ ಒಪ್ಪಕ್ಕಾಗುತ್ತಾ? ನಮ್ಮ ಅನ್ನದಾತ ಯಾರು? ಸಿದ್ದರಾಮಯ್ಯ. ನಮ್ಮ ಅನ್ನದಾತ ಯಾರು? ನಮ್ಮ ಅನ್ನದಾತ ಯಾರು? ಅನ್ನದಾತ ಯಾರು? ಅನ್ನದಾತ ಯಾರು? ಅನ್ನದಾತ ಯಾರು? ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮತದಾರರ ಕುರಿತು ಮಾತನಾಡಿ, ಯುವಕರ ಪರವಾಗಿ ಇರುವಂತಹ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಬಡವರಿಗೆ ಉಚಿತವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ಈ ಬಾರಿ ಮತ ಕೊಡುವುದರ ಮೂಲಕ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಯುವಕರ ಪರ ಇರುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ನಮ್ಮ ಯುವಕರಿಗೆ ಆದ್ಯತೆ ಕೊಡುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಮಹಿಳೆಯರ ಪರ ಇರುವಂತಹ ಪಕ್ಷ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಮುಂಬರುವ ಚುನಾವಣೆಗಳಲ್ಲಿ ನಿಮ್ಮೆಲ್ಲ ಒಂದು ಆಶೀರ್ವಾದ, ನಮ್ಮೆಲ್ಲ ಯುವಕರ ಆಶೀರ್ವಾದ, ಎಲ್ಲ ಅಕ್ಕ ತಂಗಿಯರ ಆಶೀರ್ವಾದ ಇದೆ ಅಂತ ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ ಮಾಡ್ತಿದ್ದೀವಿ. ಮುಂಬರುವ ಚುನಾವಣೆಗಳಲ್ಲಿ ನೀವೆಲ್ಲ ನೋಡ್ತೀರಿ, ಕೋಟ್ಯಾಂತರ ಜನ ನಮ್ಮ ಪಾರ್ಟಿಗಳ ಒಂದು ಸರ್ಕಾರವಾಗಿದ್ದ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಕೋಟ್ಯಾಂತರ ಜನ ನಮ್ಮ ಈ ದೇಶ, ನಮ್ಮ ರಾಜ್ಯದಲ್ಲಿ ಬೃಹತ್ ರೋಡ್ ಶೋ ವೇಳೆ ಸಾವಿರಾರು ಜನ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿಮಾನಿಗಳಿಂದ ಬೃಹತ್ ಹೂವಿನ ಹಾರ ಹಾಕಿ ಕಾಂಗ್ರೆಸ್ಗೆ ಜೈ, ಜೈ ಸಿದ್ದರಾಮಯ್ಯ ಎಂದು ಘೋಷಣೆಗಳು ಕೂಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.